ನಮಸ್ಕಾರ. ಭಾಳ ವರ್ಷಗಳ ಮೇಲೆ ನನ್ನ ಹಳೆಯ ಸ್ನೇಹಿತರು ನನ್ನ ಮೊದಲು ಹೀರೋ ಆಗಿ ಮಾಡಿದಾಗ ನನ್ನ ತಂದೆ ಪಾತ್ರ ಮಾಡಿದಂಥ ನಮ್ಮ ನನ್ನ ಹಳೆ ಗೆಳೆಯರು ಒಂದು 2 ಸಾಂಗ್ ತೋರಿಸ್ತೀನಿ ಸರ್, ನಿಮ್ಮ ರೆಸ್ಪಾನ್ಸ್ ನೀವು ನೋಡಿ ಏನಿಸ್ತು ಹೇಳಬೇಕು ಅಂತಂದರು. ನಾನು ಇನ್ನೊಂದು ಶೂಟಿಂಗಿಗೆ ಬಂದಿದ್ದೆ. ಬಟ್ ನಿಜವಾಗ್ಲೂ 2 ಸಾಂಗ್ ನೋಡಿದ ಮೇಲೆ ನಾನು ಒಂಥರ ರಿಫ್ರೆಶ್ ಆಗ್ಬಿಟ್ಟಿದ್ದೀನಿ. ಯಾಕೆಂದರೆ ತಂದೆ ತಾಯಿಯ ಕಷ್ಟನ ಸಾಂಗಲ್ಲಿ ಹೇಳ್ತಾ ಹೋದ್ರು. ನನ್ನ ವೈಫ್ ಲಿಟ್ರಲಿ ಫಸ್ಟ್ ಸಾಂಗ್ ನೋಡ್ತಾ ಹತ್ತು ಸಾಂಗ್ ನೋಡ್ತಾರೆ ಅಂದರೆ ಅದು ಮನಸ್ಸಿಗೆ ಟಚ್ ಆಗ್ತಾ ಹೋಗುತ್ತೆ. ನಾನು ಒಂದು ಶಾರ್ಟ್ ಹೇಳಿದೆ, ತಾಯಿ ಒಂದು ವಸ್ತು ತೊಗೊಂಡು ಅಂತ ಒಂದು ತಿಂಡಿ ತೊಗೊಂಡು ಕಿಲೋಮೀಟರ್ ಇರ್ತಾರೆ, ತಾನು ತಿನ್ನಕ್ಕಲ್ಲ ಮಕ್ಕಳಿಗೋಸ್ಕರ. ಈ ಥರ ಎಲ್ಲ ಅಪ್ಪ ಅಮ್ಮನೂ ಕಷ್ಟಪಟ್ಟಿರ್ತಾರೆ. ಬಟ್ ಆದರೆ ನಮ್ಮ ಮಕ್ಕಳಿಗೆ ತಮ್ಮ ಅಪ್ಪ ಅಮ್ಮ ಯಾವ ಥರ ಕಷ್ಟಪಟ್ಟಿರುತ್ತೆ ಗೊತ್ತಿರಲ್ಲ. ಅವರು ಅಪ್ಪ ಅಮ್ಮ ಆದಾಗಲೇ ಅವ್ರಿಗೆ ಗೊತ್ತಾಗುತ್ತೆ. ಇಂಥ ಒಂದು ವಿಭಿನ್ನ ಪ್ರಯತ್ನ, ಟೈಟ್ಲ್ ಮಗ್ಗಿ ಪುಸ್ತಕ ಅಂತ. ನಾವು ಚಿಕ್ಕವರಿಂದಲೂ ಈ ಮಗ್ಗಿ ಪುಸ್ತಕ ಭಾಳ ಒಳ್ಳೆ ಇಷ್ಟವಾದಂಥ ಪದ, ಹೆಸರು ಇದು. ಹಾಗೆ ಇಂಥ ಒಂದು ಟೈಟ್ಲಿಟ್ಟು ಹೊಸ ಪ್ರಯತ್ನ ಮಾಡಿದರೆ ನನ್ನ ಎಲ್ಲ ತಂಡದವರು ನೋಡಿದರೆ ಭಾಳ ಖುಷಿಯಾಗುತ್ತೆ. ಭಾಳ ಒಂದು ದೊಡ್ಡ ಕಮರ್ಷಿಯಲ್ ಸಿನಿಮಾಕ್ಕೆ ಖರ್ಚು ಮಾಡಬೇಕಾದಂಥ ಒಂದು ಹಣನ ಈ ಸಿನಿಮಾಕ್ಕೆ ಹಾಕಿದೆ. ಭಾಳ ದೊಡ್ಡ ಧೈರ್ಯದಿಂದ ಒಂದು ಕಂಟೆಂಟ್ ಮೇಲೆ ನಂಬಿಕೆ. ಹಾಗೆ ನಮ್ಮ ಕನ್ನಡ ಜನರು ಎಲ್ಲ ಹೊಸ ಪ್ರಯತ್ನಗಳನ್ನ ಪ್ರೋತ್ಸಾಹಿಸ್ತಾನೆ ಬಂದಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದೆ. ಹಾಗೆ ಈ ಸಿನಿಮಾನು ಕೂಡ ದಯವಿಟ್ಟು ನೋಡಿ ನೀವೆಲ್ಲ ಪ್ರೋತ್ಸಾಹ ಮಾಡಿದರೆ ಇದೇ ತಂಡ ಇನ್ನೊಂದೆರಡು ಪಿಕ್ಚರ್ ಮಾಡುತ್ತೆ. ಒಳ್ಳೆ ಸಿನಿಮಾಗಳನ್ನ ನೀವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಆಶಿಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಮ್ಮನಿಗೆ ಹಾಗೂ ತಂಡಕ್ಕೆ ಒಳ್ಳೆ ಯಶಸ್ಸು ಸಿಗಲಿ ಅಂತ ಈ ಸಮಯದಲ್ಲಿ ಹಾರೈಸ್ತೀನಿ.